ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದಂತಹ ಅಂಜಲಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಅಂಜಲಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. 15 ದಿನಗಳ ಹಿಂದೆ ಮದುವೆಯಾಗಿದ್ರ ಗಿರೀಶ್ ಅಂಜಲಿ ಅನ್ನುವಂತಹ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಅಂಜಲಿ ಹತ್ಯೆಯ ಎಕ್ಸ್ಕ್ಲೂಸಿವ್. ಯುವತಿ ಅಂಜಲಿ ಆರೋಪಿ ಪರಸ್ಪರ ಪ್ರೀತಿಸ್ತಾ ಇದ್ರು. 15 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿ ಕಮಿಷನರ್ ರೇಣುಕಾ ಸುಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರೀತಿಸ್ತಾ ಇದ್ರಂತೆ, ಪ್ರೀತಿಸಿ ಮದುವೆಯಾಗಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಗಿರೀಶ್ನನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಆತನನ್ನ ವಶಕ್ಕೆ ಪಡೆದುಕೊಂಡು ಒಂದಷ್ಟು ವಿಚಾರಣೆಗಳು ಕೂಡ ಆಗಿರುವಂತದ್ದು. ಪ್ರಾಥಮಿಕ ತನಿಖೆಯಲ್ಲಿ ಇಬ್ಬರು ಪ್ರೀತಿ ಮಾಡ್ತಾ ಇರೋದು ತಿಳಿದು ಬಂದಿದೆ. ಇಬ್ರು ಕೂಡ ಮದುವೆಯಾಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ರೇಣುಕಾ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂತಕ ಆರೋಪಿ ಗಿರೀಶನ್ನ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧನ ಮಾಡಿರುವಂಥದ್ದು. ಆದರೆ ಆತನನ್ನು ಬಂಧನ ಮಾಡಿರುವಂಥ ರೋಚಕತೆ ಅತ್ಯಂತ ನಿಜಕ್ಕೂ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗಾಗಲೇ ದಾವಣಗೆರೆಯಿಂದ ಆತನನ್ನು ಬಂಧನ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂಥ ರೇಣುಕಾ ಸುಕುಮಾರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಅದನ್ನು ಬಂಧನ ಆಯಿತು ಮೇಡಮ್? ರಾತ್ರಿ ಸರಿಸುಮಾರು 10:30-11 ಗಂಟೆ ಸುಮಾರಿಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆವಾಗ ರೈಲ್ವೆ ಪೊಲೀಸ್ ಅವರ ಇನ್ಫಾರ್ಮೇಷನ್ ಆಧರಿಸಿ ನಮ್ಮಲ್ಲಿದ್ದ ಟೀಮು, ದಾವಣಗೆರೆಯಲ್ಲಿ ಇದ್ದಂತಹ ಟೀಮು ಅವನ್ನ 11 ಗಂಟೆ ಸುಮಾರಿಗೆ ವಶಕ್ಕೆ ಪಡ್ಕೋತಾರೆ. ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಮೇಡಮ್ ರೈಲ್ವೆ ಮೂಲಕ? ಅವನು ನಿನ್ನೆ ದಿವಸ ಅವನು ಮೈಸೂರಿಂದ ಹೊರಟು ಅವನದು ಆಬ್ಜೆಕ್ಟಿವ್ ಗೋವಾ ಹೋಗಬೇಕು. ಗೋವಾದಿಂದ ಮುಂದೆ ಬಾಂಬೆ ಹೋಗಿ ತಲೆ ಮರೆಸ್ಕೋಬೇಕು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳಿ ಅವನು ಪ್ಲಾನ್ ಇತ್ತು. ಅದರ ಪ್ರಕಾರ ಅವನು ಹೊರಟಿದ್ದ ಅಂತ ಸದ್ಯದ ಮಾಹಿತಿ ಪ್ರಕಾರ ನಮಗೆ ಗೊತ್ತಾಗಿದೆ. ಬಟ್ ಬೇರೆ ಬೇರೆ ಅಂಶಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮಾಡಿ ಮುಂದಿನ ತನಿಖೆಯಲ್ಲಿ ಬರೋ ಅಂಶಗಳನ್ನ ತಮ್ಮ ಜೊತೆ ಶೇರ್ ಮಾಡಿ. ರೈಲ್ವೆಯಲ್ಲಿ ಮಹಿಳೆಯರ ಜೊತೆ ಅಸಭ್ಯ ವರ್ತನೆ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ತಾವು ಹೇಳಿ ಮಾಹಿತಿ ನಮಗೂ ಬಂದಿದೆ. ವಿಚ್ ನೀಡ್ಸ್ ಟು ಬಿ ವೆರಿಫೈ ಮಾಡಬೇಕಾಗುತ್ತೆ. ಯಾರು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ರು, ಮಹಿಳೆ ಯಾರಿಗೆ ತೊಂದರೆ ಆಗಿತ್ತು, ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಐಡೆಂಟಿಫೈ ಆಗಬೇಕಾಗಿದೆ. ಬಟ್ ಅದರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಮೇಲೆ ನಾವು ತಮ್ಮ ಜೊತೆ ಶೇರ್ ಮಾಡ್ತೀವಿ. ಪರಿಸ್ಥಿತಿ ಯಾವ ರೀತಿ ಇದೆ ಮೇಡಮ್? ಅವನಿಂದ ಯಾವ ರೀತಿ ಮಾಹಿತಿಗಳು ತಮಗೆ ಲಭ್ಯ ಆಗಿದೆ? ಈಗ ಸದ್ಯ ಅವನು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ತೀವ್ರ ಗಾಯ ಆಗಿರೋದ್ರಿಂದ, ತಲೆಗೆ ಮುಖಕ್ಕೆ ಗಾಯ ಆಗಿರೋದ್ರಿಂದ ಅವನಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ. ಸೊ ಅದು ಟ್ರೌಮಾ ಕೇರ್ ಟ್ರೀಟ್ಮೆಂಟ್ ಆದಮೇಲೆ ಡಾಕ್ಟರ್ ಕ್ಲಿಯರೆನ್ಸ್ ತಗೊಂಡು ಒಂದು ಫರ್ದರ್ ಸ್ಟೇಟ್ಮೆಂಟು ತಗೋತೀವಿ. ಅಂಜಲಿ ಮತ್ತು ಅವನು 15 ದಿನಗಳಿಂದ ಮದುವೆಯಾಗಿತ್ತು. ಪರಸ್ಪರ ಫೋನ್ ಪೇ ಹಣವನ್ನು ಕಳಿಸಿದ್ದ, ಅವ್ರ ಫೋನ್ ಬ್ಲಾಕೇಜ್ ಆಗಿತ್ತು ಅನ್ನೋ ವಿಚಾರಗಳು ನಮಗೂ ಇವೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಬಟ್ ಯಾವುದೊಂದನ್ನು ನಾವು ತನಿಖೆ ಮಾಡದೆ, ಪರಿಶೀಲನೆ ಮಾಡದೆ, ಪುರಾವೆ ಇಲ್ಲದೆ ನಮಗೆ ಹೇಳಕ್ಕಾಗೋದಿಲ್ಲ. ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ. ಅದರ ಬಗ್ಗೆ ಎಲ್ಲಾನು ನಾವು ತನಿಖೆ ಮಾಡ್ತೀವಿ. ಈಗ 4:30 ಸುಮಾರಿಗೆ ಅವನು ನಮ್ಮ ಕಸ್ಟಡಿಗೆ ಬಂದಿದ್ದಾನೆ. ಟ್ರೀಟ್ಮೆಂಟ್ ಆಗಿ ಅವನು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದ ಮೇಲೆ ನಾವು ಏನು ತನಿಖೆಯನ್ನು ಕೈಗೊಂಡಿದ್ದೀವಿ ಇನ್ನೂ ಚುರುಕುಗೊಳಿಸಿ ಇನ್ನಷ್ಟು ಮಾಹಿತಿ ನಮಗೆ ಏನು ತಿಳಿದು ಬರುತ್ತೆ ತಮ್ಮೆಲ್ಲರ ಜೊತೆ ಹಂಚ್ಕೊಳ್ತೀವಿ. ಹೆಡ್ ಇಂಜುರಿ ಆಗಿದೆ, ಫೇಸ್ ಇಂಜುರಿ ಆಗಿದೆ. ಅವನು ಟ್ರೇನಿಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ